ಸತ್ತವ. ಅಯ್ಯೋ ಮಗಳ ಹೊಟ್ಟೆ ಸತ್ತವ್ವ. ಯಾಕ ಯಾಕಂದ್ರವ ಈ ತಾತ ನನ್ ಹೊಡೆದು ನೋವು ಮಾಡ್ಬಿಟ್ಟನವ. ಮೈಯೆಲ್ಲ ಉರಿತೈತವ. ಈ ಗುಂಡ ತಾತನ ಬಿಡ್ಬೇಡವ, ಬಿಡ್ಬೇಡ. ನನ್ ಹೊಟ್ಟೆ ಸದಿತವ. ಅಯ್ಯೋ ಮಗಳ, ಇವರೆಲ್ಲ ನನಗೆ ಹೊರಗೆ ಬಿಡತ್ತಾ ಇಲ್ಲಲ್ಲವ. ನಾನು ಹೆಂಗೆ ತಂದ್ಕೊಳ್ಳಿ ನನಗೆ ಊಟನ? ಅವ್ವ ಮೈಯೆಲ್ಲ ಉರಿಯವ. ಏಯ್, ಏನು ಇಲ್ಲಿ ಡ್ರಾಮಾ ನಡೆಸ್ತಾ ಇದ್ದೀರಾ ದೆವ್ವಗಳು ಸೇರ್ಬಿಟ್ಟು? ಹಾ, ಏನಿದು ಹುಚ್ಚಾಟ ಅಂತೆ ನಾನು. ಸರಿ ಹೇಳು, ಯಾರು ನೀನು? ನಿಮ್ಮ ಕೈ ಮುಗಿತೀನಿ. ನನ್ನ ಮಗಳು ಯಾಕೋ ಹಸಿವು ಹಸಿವು ಅಂತ ಇದ್ದಾಳೆ. ನನ್ನ ಮಗಳಿಗೆ ಏನಾರ ತಂದು ಕೊಡ್ರಲ್ಲ, ತಿಂತೈತಿ. ಆಮೇಲೆ ಹೇಳ್ತೀನಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನನ್ನ ಮಗಳಿಗೆ ಊಟ ಕೊಡಿಪ್ಪ. ಏನು ಹಾ, ನಾಟಕ ನಾಟಕ ಆಡ್ತಾ ಇದ್ದೀರಾ ತಾಯಿ ಮಗಳು ಸೇರಿ? ತಾತಾಗ ಹೊಡೆದ್ ಬಿಡವ. ನೋಡಿ, ನಾನು ಹೇಳ್ತೀನಿ ನಾನು ಯಾರು ಅಂತ ನಿಮಗೆ ಹೇಳ್ತೀನಿ. ನನ್ನ ಮಗಳಿಗೆ ಹಸಿವಾಗಿದೆ ಅಂತ ಏನಾದರೂ ತಿನ್ಲಿಕ್ಕೆ ಕೊಡಿಯಲ್ಲ. ಏಯ್ ಭೂತ ರಾಕ್ಷಸ, ಯಾಕ ಇಲ್ಲೆಲ್ಲ ನಿಂತಿರೋರು ಗೊಂಬಿ ಥರ ಕಾಣ್ತಾ ಇದ್ದಾರ? ಹಾ, ಊಟ ಊಟ ಹಸಿವಂತ ಇದ್ರಲ್ಲ, ಯಾಕೆ ನಿಮಗೆ ಊಟನ ಹಾಕಿಲ್ವಾ? ಇಲ್ಲ, ಊಟನೇ ಹಾಕಿಲ್ಲ. ನಾವು ತಿಂದು 30 ವರ್ಷ ಆಯಿತು. ಏನು 30 ವರ್ಷ ಆಯ್ತಾ? ಅಮ್ಮ ಹೊಟ್ಟೆ ಜಗತ್ತೈತಿ. ಲೇ ಗಿಡ ಹೋಗ್ಲಿ, ಏನ್ರ ತರೋಗ್ಲಿ ತಿನ್ನಾಕ. ಹ್ಞೂನ್ರಿ. ಏ ರಾಕ್ಷಸಿ, ತಿಂದ ಮೇಲೆ ಎಲ್ಲ ವಿಷಯನೂ ಹೇಳಬೇಕು. ಏನಂತಿ? ಹೇಳ್ತೀನಿ. ನನಗೆ ಹಸಿವಿಲ್ಲ ಅಂದ್ರೆ ನನ್ನ ಮಗಳಿಗೆ ತುಂಬ ಹಸಿವಿದೆ. ದಯವಿಟ್ಟು ಏನಾದರೂ ತಂದು ಕೊಡಿ ನನ್ನ ಮಗಳಿಗೆ. ನೋಡು, ಅವರು ಊಟ ತಂದರು, ಹೊಟ್ಟೆ ತುಂಬ ತಿಂದ್ಬಿಟ್ಟು ಎಲ್ಲ ಉತ್ತರ ಹೇಳಿ ಈ ಮನೆಯಿಂದ ಎಸ್ಕೇಪ್ ಆಗಬೇಕು. ಏನಂದೆ? ತಗೋ ಮಗಳ, ತಿನ್ನು. ಅಯ್ಯೋ, ನಿಮ್ಗೆಲ್ಲರಿಗೂ ಧನ್ಯವಾದ. ಉತ್ತರ ಕರ್ನಾಟಕ ಸ್ಪೆಷಲು. ಹಾಂ, ಇದು ಹಿಟ್ಟಿನ ಪಲ್ಯ, ಇದು ತಪ್ಪಲ ಪಲ್ಯ, ಇದು ಕಲ್ಲಂಕಾರ, ಮೊಸರನ್ನ, ಶೇಂಗಾ ಚಟ್ನಿ, ರೊಟ್ಟಿ, ಚಪಾತಿ, ಅದ್ರ ಜೊತೆ ಸೌತೆಕಾಯಿ, ಕ್ಯಾರೆಟ್ ಇಟ್ಟಾರ. ಮಗಳ ತಿನ್ನು ತಿನ್ನು. ಯಾವ ನಾನು ತಿಂತೀನಿ, ನೀನು ತಿನ್ನಬೇ. ಮಗಳ ನೀ ಫಸ್ಟ್ ತಿನ್ನಾವ. ಮಾತಾಡ್ತಾ ಕುತ್ಕೊಳೋದು ಸಾಕು. ತಾಯಿದು ಮಗಳದು ನಾಟಕ ಮಾಡೋದು ಸಾಕಾಗಿ ನೋಡ್ತಾ ನಿಂತಿದ್ದೀವಿ. ನೀವು ಬೇರೆ ಅದು ಮಾಡು ಇದನ್ನು ಮಾಡು ನೀ ತಿನ್ನು. ಅದೆಲ್ಲ ಆಗಂಗಿಲ್ಲ. ಬಡ ಬಡ ತಿನ್ಬೇಕು, ಉತ್ತರ ಕೊಡಬೇಕು, ಇಲ್ಲಿಂದ ಹೋಗ್ತಾ ಇರಬೇಕು. ಇಲ್ಲ ಅಂದ್ರೆ ಅಮ್ಮನ ಗುಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮ್ಮನ ಮುಂದೆ ನಿಲ್ಲಿಸ್ಬಿಡ್ತೇನೆ. ಹುಷಾರು, ತಿನ್ನಬೇಕು ಬೇಗ. ಅಮ್ಮನ ಗುಡಿನ? ಇಲ್ಲ ಇಲ್ಲ, ತಿಂತೀನಿ. ಹಿಂಗಿರ್ಬೇಕು ದೇವುಗಳಂದ್ರೆ. ಅವ್ವ ಅಯ್ಯೋ ಮಗಳ, ಕಲ್ಲಂಕರ ತಿನ್ಬಿಟ್ಟೇನೆ. ಛೇ, ಕಲ್ಲಂಕರ ಬೇಡವಾ? ಅದು ತಿನ್ನೋಕೋಬೇಡ, ಇದನ್ನು ತಿನ್ನು. ಹಿಟ್ಟಿನ ಪಲ್ಲೆ ಚಲೋ ಮಾಡಲ್ಲ ಆಂಟಿ. ಆಂಟಿ ಚಲೋ ಮಾಡಿ ನೋಡು. ಉಪ್ಪಿನಕಾಯಿ. ಯವ್ವ, ನೀ ಮಾಡ್ದಂಗೆ ಐತೆ ನೋಡ್ರಿ ಅಡಿಗೆ. ಚಲೋ ಮಾಡೈತಿ ಅಕ್ಕ, ಅಲ್ಲ ಆಂಟಿ. ಯಾವ ಮಗಳ, ಬೇಗ ತಿನ್ಬಿಡ, ನಾವು ಹೋಗೋಣ.
ಮತ್ತೆ ಈ ಊಟ ನಿಂಗೆ ಸಿಗಂಗಿಲ್ಲ. ನಮ್ಗೆ ಎಡಿನೇ ಇಡಂಗಿಲ್ಲ ಅಂದರೆ ಹೆಂಗೆ ಸಿಗುತ್ತೆ ಊಟ? ಅದಲ್ಲವಾ ಹಾಂ, ಹೊಟ್ಟೆ ತುಂಬ ತಿಂದ್ಬಿಡವ. ಅಂದ್ರೆ ಅಂದ್ರೆ ನಿಮ್ಗೆ ಈ ಎಡಿನ ಇಡಂಗಿಲ್ಲನಪ್ಪ? ಏ ಯಪ್ಪ ಗಿಪ್ಪ ಅನ್ನಂಗಿಲ್ಲ. ನಾನು ನಾನು ಇವ್ರವ್ವ. ಹೌದನೇ ಅಕ್ಕ? ಯಾಕ ನಿನಗೆ ಯಾರು ಎಡಿನ ಇಟ್ಟಿಲ್ಲನ? ಅದು ಹೆಂಗಿರ್ತಾರ ಹೇಳು? ನಮ್ಮಪ್ಪ ನಮ್ಮವ್ವ ನನಗೆ ಎಡಿ ಇಡ್ಲಾರ್ದನ 30 ವರ್ಷ ಆಯಿತು. ಮಗಳ ನೆತ್ತಿಗಿರ್ತಾನ. ಅಕ್ಕರ ಅಕ್ಕರ ನೀರು ತಂದು ಕೊಡ್ರಿ ನನ್ನ ಮಗಳಿಗೆ. ಹಾಂ ಕುಡಿ ಅವ ಕುಡಿ, ಹಗರಕ್ಕ ಕುಡಿ. ಹಾಂ ಹಾಂ ಆಯ್ತಾನ, ಕುಡ್ತಿದ್ದಿಲ್ಲ, ತಿಂದಿದ್ದಾಯ್ತಾನೆ. ಇರ್ರಿ, ನನ್ನ ಮಗಳು ಹೊಟ್ಟೆ ತುಂಬ ತಿಂತಾ ಇದ್ದಾವೆ. ತಿನ್ನಲಿ, ತಿಂದು ವರ್ಷನೇ ಆಯಿತು. ಇರಿ ಒಂದು ನಿಮಿಷ. ಹಾಂ 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 ಸಾಕಾ ಮಗಳ? ಊಟ ಮಾತ್ರ ಹಸಿವು ಮಾತ್ರ ಭಾಳ ಆಗಿತ್ತು. ಊಟ ಮಾತ್ರ ಚಲೋ ಆಯ್ತು. ಅಡುಗೆ ಮಾಡಿದ್ದು ಭಾರಿ ಚಲೋ ಮಾಡಿರಿ ನೋಡ್ರಿ ಅಕ್ಕರ. ಚಲೋ ಆಯ್ತು ನೋಡ್ರಿ. ಹೋಗೋಣನಮ್ಮ ನಾವು? ಹಾಂ ಎಲ್ಲಿಗೆ? ಎಲ್ಲಿ ಎಸ್ಕೇಪ್ ಆಗಕ್ಕೆ ಹೋಗ್ತಿದ್ರಾ ನೀವು? ಹಾಂ ಏ ದೆವ್ವ ಪಿಶಾಚಿ ಭೂತ, ಬ್ರಹ್ಮ ರಾಕ್ಷಸಿ, ಈ ಮನೆಗೆ ಯಾಕೆ ನೀವು ಒಕ್ಕರ್ಸ್ಕೊಂಡಿದೀಯಾ ಹೇಳು? ಈ ಮನೆಗೆ ನಿನಗೆ ಏನು ಸಂಬಂಧ? ಯಾಕೆ ಯಾಕೆ ಈ ಮನೇಲಿ ಇದೀಯಾ, ಬಂದಿದೀಯಾ? ನಾನು ಹೋಗ್ತಾ ಇದ್ದೀನಿ, ಆದರೆ ಹೇಳಲ್ಲ ಹೇಳಲ್ಲ ಹೇಳಲ್ಲ. ಆದರೆ ಮತ್ತೆ ಈ ಮನೆಗೆ ತಿರುಗಿ ಬರ್ತೀನಿ, ಇವ್ರದೆಲ್ಲ ಜೀವ ತಗೊಂಡು ಹೋಗ್ತೀನಿ. ಏನು? ಯಾಕ ಬೋಳ್ಗುಂಡ ಮುದಕ, ಕಿವಿ ಕೇಳ್ತಾ ಇಲ್ವಾ? ಕಿವಿ ಏನಾದರೂ ಬಿದ್ದವ? ಹಿಂಗೆ ಹೇಳಿ ನೀವು ಮಾತು ಕೇಳಂಗಿಲ್ಲ ಈ ದೇವುಗಳು. ಏ ತಂಗಿ ಹೋಗ್ಬೇ, ಹೋಗಿ ಆ ದುರ್ಗಮ್ಮಂದು ಕೂಪ್ ಮೈತ ತಂಬ. ಕೂಪ್ ತೊಗೊಂಡು ಸುರಿದ್ನಿ ಅಂದ್ರೆ ಅವಾಗ ಗೊತ್ತಾಗುತ್ತೆ. ಅನ್ನೋದನ್ನು ಬಿಡು, ಹೇಳು ಯಾರೇನಂತ? ನಾನು ಹೇಳಲ್ಲ. ಹೇಳಲ್ವಾ? ಓಂ ರೀಂ ರಾಮ್ ರೂಂ ರೀಂ ಪಟ್ ಸ್ವಾಹ. ನಿನ್ನ ಪಟ್ಟ ಗುಟ್ಟ ನಿನ್ನ ಯಪ್ಪ ನನ್ನ ತಿಳಿಯೋ. ರಕ್ತನ ಬರಕತ್ತ. ಅಯ್ಯೋ ಶಿವನೇ. ರೀಂ ರಾಮ್ ರೂಂ ರೀಂ ರೀಂ ಪಟ್ ಸ್ವಾಹ. ಶಾಕಿನಿ ಢಾಕಿನಿ ಮೋಹಿನಿ ಓಂ ಪಟ್ 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 ಸ್ವಾಹ. ಏ ಪಿಶಾಚಿ, ಹಳದು ಸಾಕು, ನಾಟಕ ಮಾಡಕ್ತಿದ್ದೆ ಹೆಚ್ಚಿಂದಾಯ್ತು. ಏನು ಸುಮ್ಮನಿದ್ದಂಗೆಲ್ಲ ಏನು ನಾಟಕ ಆಡ್ತಾ ಇದ್ದೀರಾ ಇಬ್ರು ತಾಯಿ ಮಗಳು ಸೇರಿ? ಯಾರು ಯಾರು ನೀವು? ಹೇಳ್ತಿರೋ ಏನಿಲ್ಲೋ? ಏನು ಕೂಪ್ ಮಾತಂದು ಹಚ್ಚಿಲೋ? ಯಾರು ನೀವು? ಅದು ಅದು ಮಳೆ ನಾಟಕ ಆಡಾಕತ್ತೀರ? ಇರು ಸೀತಕ್ಕ, ಹೋಗ್ಬಿಟ್ಟು ಇವರಿಬ್ಬರನ್ನು ದುರ್ಗಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ. ಅಂದ್ರೆ ಇವರು ಬಗೆಹರಿಯೋದು. ದುರ್ಗಮ್ಮನ ದೇವಸ್ಥಾನ ನೋಡಿ, ಇಲ್ಲಿ ಹೆದರೋದೇನು ಅವಶ್ಯಕತೆ ಏನಿಲ್ಲ. ದೆವ್ವಗಳು ಹೊರಗೆ ಅವು ಅಷ್ಟನ. ಮತ್ತು ಯಾವಾಗ ಬೇಕಾದರೂ ಈ ಮೈಯೊಳಗೆ ಬಂದು ಸೇರ್ಕೋಬೋದು. ಅದಕ್ಕೆ ಎಚ್ಚರವಾಗಿರಿ.
ನಾಳೆ ಶೃಂಗಾರ ಮಾಡಿ ಇವರಿಬ್ಬರನ್ನು ದುರ್ಗಮ್ಮನ ಗುಡಿಗೆ ಕರ್ಕೊಂಬಂದ್ಬಿಡ್ರಿ. ಅಲ್ಲೇ ಐತಿ, ಅಲ್ಲಿ ಗೊತ್ತಾಗೇ ಆಗುತ್ತೆ. ಅಲ್ಲಿಂದ ಹೆಂಗೆ ಓಡಿಸ್ಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ.